ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಯುದ್ಧ ಪ್ರತಿದಿನ ನಿಮಗೆ ಅಪ್ಡೇಟ್ ಕೊಡ್ತಾನೆ ಬರ್ತಿದ್ದೀನಿ. ಈಗ ಹೊಸ ಅಪ್ಡೇಟ್ ಏನು ಅಂತಂದರೆ, ಇಸ್ರೇಲ್ ಕನಿಷ್ಠ ಇನ್ನೂ 2 ವಾರ ಇರಾನ್ ಜೊತೆ ಏಕಾಂಗಿಯಾಗಿ ಹೋರಾಡಬೇಕು. ಏಕಾಂಗಿ ಅಂದರೆ ನೇರವಾಗಿ ಏಕಾಂಗಿ ಅಲ್ಲ, ಹಿಂದ್ಗಡೆ ಬಾಗಿಲಿಂದ ಅಮೇರಿಕ ಸಪೋರ್ಟ್ ಮಾಡುತ್ತೆ. ಆದರೆ ಅಮೇರಿಕ ನೇರವಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳೋದಕ್ಕೆ ಒಪ್ಪಿಕೊಂಡಿಲ್ಲ. 2 ವಾರದ ನಂತರ ಬರ್ತಾರ ಅಂದರೆ ಇಲ್ಲ, 2 ವಾರದ ಒಳಗೆ ನಿರ್ಧಾರ ಮಾಡ್ತಾರಂತೆ ಬರಬೇಕಾ ಬೇಡವಾ ಅನ್ನೋದನ್ನು. ಸೊ ಇದು ಏನು ಹೇಳುತ್ತೆ, ಇದರ ಸೂಚನೆಗಳೇನು ಮತ್ತು ಬೇರೆ ಏನು ಬೆಳವಣಿಗೆಗಳಾಗಿದ್ದಾವೆ ಈ ವಾರ್ ಸಂದರ್ಭದಲ್ಲಿ ಅಥವಾ ಇಸ್ರೇಲ್ ಇರಾನ್ ಯುದ್ಧದ ಸಂದರ್ಭದಲ್ಲಿ ಅಂತ ಇವತ್ತಿನ ಅಪ್ಡೇಟನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ನಾನು ಹೇಳ್ದಂಗೆ ಅಮೇರಿಕ ಇವತ್ತು ನಾಳೆನೋ ಅಟ್ಯಾಕ್ ಮಾಡಿಬಿಡುತ್ತೆ ಇರಾನ್ ಮೇಲೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಇಸ್ರೇಲ್ ಬೆಂಬಲಿಗರು ಇಸ್ರೇಲಿಗರು ಒಂದು ರೀತಿ ಆಶಾಭಾವನೆಯಿಂದ ನೋಡ್ತಾ ಇದ್ರು. ಬಟ್ ಅಮೇರಿಕ ಹೆದರ್ಕೊಂಡಿದ್ದೆ, ನೇರವಾಗಿ ಹೇಳ್ಬೋದು ಹೆದರ್ಕೊಂಡಿದೆ. ಯಾಕೆ ಅಂತಂದರೆ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉತ್ಸುಕರಾಗೇ ಇದ್ದಾರೆ ಇರಾನ್ ಯುದ್ಧದಲ್ಲಿ ಪಾಲ್ಗೊಂಡು ಬಿಡಬೇಕು. ಯಾಕಂದರೆ ಇಸ್ರೇಲನ್ನು ಇರಾನ್ ಬೊಂಬಾಟಾಗಿ ಚಚ್ಚಿ ಬಿಸಾಕ್ತಾ ಇದೆ. ಇರಾನ್ಗೆ ನಷ್ಟ ಆಗ್ತಿರೋದು ಎಷ್ಟು ಸತ್ಯವೋ ಇಸ್ರೇಲ್ ಅಷ್ಟೇ ಅನುಭವಿಸ್ತಾ ಇದೆ. ಒಂದೊಂದು ಬಿಲ್ಡಿಂಗನ್ನು ಗುರಿಯಾಗಿಸಿಕೊಂಡು ಇರಾನ್ ಮಿಸೈಲ್ಗಳನ್ನು ಬಿಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಆ ಸೀಕ್ರೆಟ್ ಮಿಸೈಲ್ ಇದೆಯಲ್ಲ, ಒಂದು ರೀತಿ ವಿಚಿತ್ರವಾಗಿ ಮೇಲೆ ಕಂಡು ಬರ್ತಾ ಇರುವಂತಹ ಚಿತ್ರಗಳಲ್ಲಿ ಕಂಡು ಬರ್ತಾ ಇರುವಂಥ ಮಿಸೈಲ್, ಅದಂತೂ ನಿಖರವಾಗಿ ಐರನ್ ಡೋಮ್, ಇಸ್ರೇಲ್ನ ಐರನ್ ಡೋಮ್ ಏನಿದೆ ಆ್ಯಂಟಿ ಮಿಸೈಲ್ ಸಿಸ್ಟಮ್, ಅದನ್ನು ತಪ್ಪಿಸಿ ಡೈರೆಕ್ಟಾಗಿ ಆರ್ಮಿ ಬಿಲ್ಡಿಂಗ್, ಮೊಸಾದ್ ಬಿಲ್ಡಿಂಗ್ ಎಲ್ಲವನ್ನು ಸಹ ನಾಶ ಮಾಡ್ತಾ ಇದೆ. ಟೆಲ್ ಅವೀವ್ ಅಂತೂ ಸಂಪೂರ್ಣವಾಗಿ ಗಾಜಾನ ನೋಡ್ದಂಗೆ ಆಗುತ್ತೆ. ಗಾಜಾದಲ್ಲಿ ಇಸ್ರೇಲ್ ಅವರು ಏನು ಕ್ರೌರ್ಯ ಮೆರೆದಿದ್ರೋ, ಅಲ್ಲಿದ್ದಂತಹ ಸಣ್ಣ ಪುಟ್ಟ ಜನಗಳನ್ನು, ಮಕ್ಕಳನ್ನು, ಮಹಿಳೆಯರನ್ನು ಕೊಂದು ಹಾಕಿ ಆ ಬಿಲ್ಡಿಂಗ್ಗಳನ್ನು ಯಾವ ರೀತಿ ಧ್ವಂಸ ಮಾಡಿದ್ರೋ ಅದೇ ಪರಿಸ್ಥಿತಿ, ಅದೇ ಚಿತ್ರ ನಿಮಗೆ 2 ಚಿತ್ರಗಳ ಅಕ್ಕಪಕ್ಕ ಇಟ್ಟರೆ ಗಾಜಾ ಯಾವುದು, ಟೆಲ್ ಅವೀವ್ ಯಾವುದು, ಇಸ್ರೇಲ್ ಯಾವುದು, ಗಾಜಾ ಯಾವುದು ಹೇಳೋಕ್ಕೆ ಬರಲ್ಲ. ಅಷ್ಟು ಒಂದೇ ಥರ ಕಾಣ್ತವೆ. ಅಷ್ಟು ಡಿಸ್ಟ್ರಕ್ಷನನ್ನು ಇರಾನ್ ಮಾಡ್ತಾ ಇದೆ. ಇರಾನ್ಗೇನು ಕಡಿಮೆ ಪೆಟ್ಟು ಬಿದ್ದಿಲ್ಲ, ನಿರಂತರವಾಗಿ ಪೆಟ್ಟು ಬೀಳ್ತಾನೆ ಇದೆ. ಸಾವಿನ ಸಂಖ್ಯೆ ಇರಾನಲ್ಲಿ 10 ಪಟ್ಟು ಜಾಸ್ತಿ ಇದೆ ಇಸ್ರೇಲ್ಗಿಂತ. ಯಾಕೆ ಜಾಸ್ತಿ ಇದೆ ಅಂದರೆ ಇಸ್ರೇಲ್ಗೆ ಬಂಕರ್ಗಳಿದ್ದಾವೆ. ಸೈರನ್ ಬಾರಿಸಿದ ತಕ್ಷಣ ಓಡೋಗಿ ಬಂಕರಲ್ಲಿ ಬಚ್ಚಿಟ್ಕೊಳ್ತಾರೆ. ಬೇರೆಯವ್ರ ಜೀವ ಅಂದರೆ ಇವರು ಸಣ್ಣ ಆಗ್ತಾನೆ ಹುಟ್ಟಿರೋ ಮಗು ಮೇಲೂ ಬಾಂಬ್ ಹಾಕ್ಬಿಡ್ತಾರೆ. ಇವರು ಜೀವ ಹೋಗಬಾರ್ದು. 80, 90, 100 ವರ್ಷ ಆಗಿದ್ದರೂ ಓಡಿ ಹೋಗಿ ಬಂಕರಲ್ಲಿ ಬಚ್ಚಿಟ್ಕೊಳ್ಳೋದು, ಅಷ್ಟು ಇಂಪಾರ್ಟೆಂಟ್ ಇವ್ರ ಜೀವ. ಬೇರೆಯವ್ರದ್ದೆಲ್ಲ ಜೀವ ಅಲ್ಲ, ಇಸ್ರೇಲಿಗಳ ಕ್ರೌರ್ಯನೇ ಅದು. ಇಸ್ರೇಲಿಗಳ ಕ್ರೌರ್ಯನೇ ಅದು. ಅವರ ಜೀವಕ್ಕೆ ಮಾತ್ರ ಬೆಲೆ. ಬೇರೆಯವರು ಆಗ್ತಾನೆ ಹುಟ್ಟಿರೋ ಮಗುನೂ ಕೂಡ ಕೊಂದು ಬಿಸಾಕ್ತಾರೆ, ಅಷ್ಟು ಕ್ರೂರಿಗಳು. ಸೊ ಅದಿರಲಿ. ಸೊ ಹಾಗಾಗಿ ಇರಾನ್ನ ಸಾವಿನ ಸಂಖ್ಯೆ ಹೆಚ್ಚಿದೆ, ಬಟ್ ಈ ಕಡೆ ಕಡಿಮೆ ಏನಾಗಿಲ್ಲ. ಇದರಲ್ಲಿ ವಿಶೇಷ ಏನು ಗೊತ್ತಾ? ವಿಶೇಷ ಏನು ಅಂದರೆ IDF, ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್, ಇಸ್ರೇಲ್ ಆರ್ಮಿ ಜನರ ಸಾವಿಗೆ ಜನರನ್ನೇ ದೂಷಿಸ್ತಾ ಇದೆ. ನಾವು ಹೇಳಿದ ಸೂಚನೆಗಳನ್ನು ನೀವು ಸರಿಯಾಗಿ ಪಾಲಿಸ್ತಾ ಇಲ್ಲ. ನಾವು ಸೈರನ್ ಹೊಡೆದ ತಕ್ಷಣ ಓಡಿ ಹೋಗಿ ಬಂಕರ್ಗೆ ಹೋಗಿ ಅಂದರೆ ನಿಧಾನಕ್ಕೆ ಹೋಗ್ತಿದ್ದೀರಿ, ಮತ್ತು ನಾವು ಹೊರಗಡೆ ಬನ್ನಿ ಅಂತ ಹೇಳೋದಕ್ಕಿಂತ ಮೊದಲೇ ಹೊರಗಡೆ ಬರ್ತಿದ್ದೀರಿ. ಹಾಗಾಗಿ ಸಾವಿನ ಸಂಖ್ಯೆ ಬರ್ತಾ ಇದೆ. ಎಚ್ಚರಿಕೆ, ಪಾಠ ಕಲೀರಿ ಇನ್ನಾದರೂ ಅಂತ ಆ ಜನರ ಮೇಲೆ ಹಾಕ್ತಾ ಇದೆ IDF ಮತ್ತು ಇಸ್ರೇಲ್ ಸರ್ಕಾರ. ಅದು ಆ ಕಡೆ. ಆದರೆ ಈ ಕಡೆ ಅಮೇರಿಕ ವಿಚಾರಕ್ಕೆ ವಾಪಸ್ ಬರೋದಾದರೆ, ನಾವು ಅಮೇರಿಕ ಯಾಕೆ ಒಪ್ಕೊಳ್ತಿಲ್ಲ ಅಂದರೆ, ಈ ಡೊನಾಲ್ಡ್ ಟ್ರಂಪ್ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಆ G7 ಅರ್ಧದಲ್ಲಿ ಓಡೋಡಿ ಬಂದು ಆನ್ ದ ವೇ ಫ್ಲೈಟಲ್ಲೇ ಕೂತ್ಕೊಂಡು ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿ, ಆ ಮೋದಿಯವರು ಏನು ಹೇಳಿದ್ರು, ಈ ಮಾಧ್ಯಮದವರು ಏನು ಹೇಳಿದ್ರು, ಅದಕ್ಕೆ ತದ್ವಿರುದ್ಧವಾಗಿ ಟ್ರಂಪ್ ಅದನ್ನೇ ಮತ್ತೆ ಉಚ್ಚರಿಸಿ, ಭಾರತ ಪಾಕಿಸ್ತಾನದ ನಡುವೆ ನಾನೇ ಎಲ್ಲ ಮಾಡಿದ್ದು, ಪಾಕಿಸ್ತಾನ ಗ್ರೇಟು, ಐ ಲವ್ ಪಾಕಿಸ್ತಾನ್, ಅಸೀಮ್ ಮುನೀರ್ ಪಾಕಿಸ್ತಾನದ ಆರ್ಮಿ ಜನರಲ್ ಸೂಪರ್ ಗ್ರೇಟ್ ಮ್ಯಾನ್, ಸೂಪರ್ ಮ್ಯಾನ್ ಅಂತೆಲ್ಲ ಹೊಗಳಿದ್ದು ಆಯಿತು. ಅದಾದ ನಂತರ ಅಮೇರಿಕಾಗೆ ಬಂದ ತಕ್ಷಣ ಇರಾನನ್ನು ಅಟ್ಯಾಕ್ ಮಾಡೋದಕ್ಕೆ ಏನಾದರೂ ಮಾಡಲೇಬೇಕು, ನಾನು G7 ಮೊಟಕುಗೊಳಿಸಿ ಬಂದಿದ್ದೀನಿ ಅಂತ ಅಮೇರಿಕನ್ ಆರ್ಮಿ ಚೀಫುಗಳನ್ನ ಅವರನ್ನೆಲ್ಲ ಕೂರಿಸ್ಕೊಂಡು ಮೀಟಿಂಗ್ ನಡೆದಿದೆ. ಆ ಮೀಟಿಂಗಲ್ಲಿ ಇಸ್ರೇಲ್ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಇರಾನ್ನ ಅಣುಸ್ಥಾವರಗಳು ಏನು ಭೂಮಿಯ ಆಳದಲ್ಲಿ ಸ್ಥಾಪನೆಯಾಗಿದ್ದಾವೆ ಅವುಗಳನ್ನು ನಾಶ ಮಾಡುವಂತಹ ಮಿಸೈಲ್ಗಳು ಇಸ್ರೇಲ್ ಬಳಿ ಇಲ್ಲ. ಅವೇನಿದ್ರು ಮೇಲಿಂದ ಮೇಲೆ ಭೂಮಿಯ ಮೇಲೆ ಹಾಕ್ಬೋದಷ್ಟೇ, ಅಷ್ಟು ಆಳದಲ್ಲಿರೋದಕ್ಕೆ ಎಫೆಕ್ಟ್ ಆಗ್ತಾ ಇಲ್ಲ. ಸೊ ಅಮೇರಿಕ ಹತ್ರ ಅಂತಹ ಬಾಂಬುಗಳಿದ್ದಾವೆ, ಮಿಸೈಲ್ಗಳಿದ್ದಾವೆ. ಅವುಗಳನ್ನು ನಾವು
ಬಂಕರ್ ಬಸ್ಟರ್ ಅಂತ ಕರೀತಾರೆ. ಆ ಮಿಸೈಲ್ಗಳು ಅಮೆರಿಕ ಬಳಿ ಇದೆ. ಹಾಗಾಗಿ ಆ ಆರ್ಮಿಯವ್ರನ್ನೆಲ್ಲ ಕರ್ಕೊಂಬಂದು ಕೂರಿಸ್ಕೊಂಡು ಡೊನಾಲ್ಡ್ ಟ್ರಂಪ್ ಮೀಟಿಂಗ್ ಮಾಡಿ ಆ ಬಂಕರ್ ಬಸ್ಟರ್ನ ಹಾಕಿದ್ರೆ ಇರಾನ್ದು ಅಣುಸ್ಥಾವರಗಳು ಡಮರ್ ಆಗ್ತವ ಇಲ್ಲವಾ ಅಂತ ಕೇಳಿದ್ದಕ್ಕೆ ಪಾಸಿಟಿವ್ ಆಗಿ ನಿಖರವಾಗಿ 100% ಹೌದು ಅನ್ನುವಂತಹ ಉತ್ತರ ಅಮೇರಿಕದ ಆರ್ಮಿ ಕಡೆಯಿಂದ ಬಂದಿಲ್ಲ ಅಂತ ಹೇಳಲಾಗ್ತಿದೆ. ಅಮೇರಿಕದ ಆರ್ಮಿಯವರು ಆಗಬಹುದು, ಆಗದೇನೂ ಇರಬಹುದು, ನಮಗೆ ಗೊತ್ತಿಲ್ಲ ಅದ್ರ ಪವರ್ ಎಷ್ಟಿದೆ ಅಂತ. ನಾವ್ಯಾವತ್ತೂ ಅಷ್ಟು ಆಳದ ಇದಕ್ಕೆ ನಾವು ಟೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಎಲ್ಲೂ ಬಳಸಿಲ್ಲ ಅಷ್ಟು ಆಳದಲ್ಲಿರುವಂತಹ ಒಂದು ಕಟ್ಟಡಗಳನ್ನು, ನಾವು ಭೂಮಿಯ ಅಷ್ಟು ಆಳದಲ್ಲಿರೋ ಕಟ್ಟಡಗಳನ್ನು ಧ್ವಂಸ ಮಾಡೋದಕ್ಕೆ. ಹಾಗಾಗಿ ಹಾಕೋಣ, ಏನಾಗುತ್ತೋ ಹೇಳಕ್ಕೆ ಬರಲ್ಲ, ಧ್ವಂಸ ಆಗಬಹುದು, ಆಗದೇನೂ ಇರಬಹುದು ಅನ್ನುವಂತಹ ಮಾತೇನು ಬಂತು ಅದು ಅಮೇರಿಕ ಅಧ್ಯಕ್ಷರಿಗೆ 50% ಓ ಇದು ನನಗೆ ದೊಡ್ಡ ಆಪತ್ತಾಗಬಹುದು. ಯಾಕೆಂದರೆ ಅದು ಹಾಕಿದ ತಕ್ಷಣ ಸಕ್ಸಸ್ ಆಗಿಬಿಟ್ರೆ ಇರಾನ್ ಪಾಪ ತತ್ತರಿಸಿ ಹೋಗುತ್ತೆ. ಇರಾನ್ಗೆ ಬೇರೆ ದಾರಿ ಇರಲ್ಲ. ಯಾವುದೋ ಸೌದಿ ಅರೇಬಿಯಾನೋ ಬೇರೆ ದೇಶಗಳನ್ನು ಬಳಸ್ಕೊಂಡು ಒಂದು ಯುದ್ಧ ವಿರಾಮಕ್ಕೆ ಮುಂದಾಗೋದಕ್ಕೆ ಪ್ರಯತ್ನ ಪಡ್ಬೋದೇನೋ ಇರಾನ್. ಆದರೆ ಏನೂ ಎಫೆಕ್ಟ್ ಆಗಲಿಲ್ಲ. ಬಂಕರ್ ಬಸ್ಟರ್ ಹಾಕಿನೋ ಅಮೇರಿಕ ಅಟ್ಯಾಕ್ ಮಾಡಿನೋ ಆ ಅಣುಸ್ಥಾವರಗಳಿಗೆ ಏನೂ ಆಗಲಿಲ್ಲ ಅಂದರೆ ಇರಾನ್ ಇನ್ನೂ ಸೆಟದು ನಿಲ್ಲುತ್ತೆ. ಈಗಲೇ ಸೆಟದು ನಿಂತಿದೆ. ಯಾಕಂದರೆ ಇಸ್ರೇಲ್ ಕೈಯಲ್ಲಿ ಏನು ಮಾಡೋಕ್ಕಾಗ್ತಿಲ್ಲ ನಮ್ಮನ್ನು, ನಾವು ಈಕ್ವಲ್ ಆಗಿ ಪೆಟ್ಟು ಕೊಡ್ತಾ ಇದ್ದೀವಿ, ಇಸ್ರೇಲ್ ಕೂಡ ಹೆದರ್ಕೊಂಡಿದೆ, ಅಮೇರಿಕನ್ ಕರಿತಿದೆ ಅನ್ನುವಂಥ ಧೈರ್ಯದಲ್ಲಿ ಇರಾನ್ ಇರಬೇಕಾದ್ರೆ ಅಮೇರಿಕ ದಾಳಿ ಮಾಡಿನೂ ಏನೂ ಎಫೆಕ್ಟ್ ಆಗಲಿಲ್ಲ ಅಂದರೆ ಇರಾನ್ ಅಂತೂ ಇನ್ನೊಂದಷ್ಟು ಸೆಟದು ನಿಲ್ಲುತ್ತೆ, ಎದೆ ಉಬ್ಬಿಸ್ಕೊಂಡು ನಿಲ್ಲುತ್ತೆ, ದೀರ್ಘಕಾಲದ ಯುದ್ಧಕ್ಕೆ ರೆಡಿ ಆಗಿಬಿಡುತ್ತೆ. ಅಮೇರಿಕ ವರ್ಷಗಟ್ಟಲೆ ಇರಾನ್ ಯುದ್ಧದಲ್ಲಿ ಸಿಲುಕಿಕೊಳ್ಳಬೇಕಾಗತ್ತೆ ಅನ್ನುವಂತಹ ಭಯ ಟ್ರಂಪ್ಗೆ ಬರುತ್ತೆ. ಬಂಕರ್ ಬಸ್ಟರ್ ಪ್ಲ್ಯಾನ್ ಏನಾದರೂ ವರ್ಕ್ ಆಗಲಿಲ್ಲ ಅಂತ. ಆ ಕಾರಣಕ್ಕೆ 50% ಈಗ ದಾಳಿ ಬೇಡ, ಹಾಗಾದರೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ. ಅಷ್ಟರಲ್ಲೇ ಈ ಕಡೆ ಇಸ್ರೇಲ್ನಿಂದ ಬರ್ತಿರುವಂತಹ ಚಿತ್ರಗಳು, ವಿಡಿಯೋಗಳು, ಅವುಗಳಲ್ಲಿ ಆಗ್ತಿರುವಂತಹ ನಷ್ಟ ರಿಪೋರ್ಟ್ಗಳನ್ನು ಗಮನಿಸಿದ್ರೆ ಇರಾನ್ ಯಾವ ಮಟ್ಟಕ್ಕೆ ಪೆಟ್ಟು ಕೊಡ್ತಾ ಇದೆ ಅನ್ನೋದರ ಅರಿವು ಸಹ ಅಮೇರಿಕಾಗಾಗಿದೆ. ಐರನ್ ಡೋಮ್ ಸಹ ಅದನ್ನು ಭೇದಿಸ್ಕೊಂಡು ಹೋಗ್ತಾ ಇದೆ. ಐರನ್ ಡೋಮ್ನು ಸಹ ಭೇದಿಸ್ಕೊಂಡು ಇರಾನ್ನ ಮಿಸೈಲ್ಗಳು ಹೋಗ್ತಿದ್ದಾವೆ. ಅರ್ಧಕ್ಕರ್ಧ ಆದರೂ ಇಸ್ರೇಲಿನ ಭೂಮಿಯನ್ನು ತಲುಪ್ತಿದ್ದಾವೆ ಅಂದಾದಾಗ ಅಮೇರಿಕಾಗೂ ಭಯ ಇದೆ. ಇರಾನ್ ತಿರುಗೇಟು ಕೊಟ್ಟರೆ ವಿಶ್ವಮಟ್ಟದಲ್ಲಿ ಒಂದು ದಿನ ಕೊಟ್ಟರೆ ಸಾಕು, ಇರಾನ್ ಒಂದೇ ಒಂದು ಮಿಸೈಲ್ ಅಮೇರಿಕದ ಭೂಮಿಯ ಮೇಲೆ ಇರಾನ್ನಿಂದ ಬಿದ್ದು ಬಿಟ್ರೆ ಇಡೀ ಜಗತ್ತಿನಲ್ಲಿ ಅಮೇರಿಕಾಗೆ ತುಂಬ ದೊಡ್ಡ ಅವಮಾನ ಆಗುತ್ತೆ. ಒಂದು ಕಾರಣಕ್ಕೆ ಇನ್ನೊಂದು 50% ಬಂಕರ್ ಬಸ್ಟರ್ಗಳು ವರ್ಕ್ ಆಗುತ್ತಾ ಇಲ್ವಾ ಅನ್ನೋ ಅನುಮಾನ, ಇನ್ನೊಂದು 50% ಇಸ್ರೇಲ್ ಮೇಲೆ ಹಾಕ್ತಿರುವಂತಹ ಮಿಸೈಲ್ಗಳು, ಇಸ್ರೇಲ್ ಕೊಡ್ತಾ ಇರುವಂತಹ ಪೆಟ್ಟು ಅಮೇರಿಕನ ಹೆದರೋ ಹಾಗೆ ಮಾಡಿದೆ. ನಮ್ಮ ಮೇಲೆ ಒಂದೇ ಒಂದು ಮಿಸೈಲ್ ಬಿದ್ದರೂ ನಮ್ಮ ಮಾನ ಮರ್ಯಾದೆ ಎಲ್ಲ ಊರ್ಬಾಗ್ಲಾಗಿ ಹೋಗುತ್ತೆ. ಯಾಕೆ ಬೇಕು? ಸದ್ಯಕ್ಕೆ ಅದರಿಂದ ದೂರ ಇರೋಣ, ಹಿಂದ್ಗಡೆ ಬಾಗಿಲಿಂದ ಇಸ್ರೇಲ್ಗೆ ಏನೇನು ಬೇಕೋ ಸಪೋರ್ಟ್ ಮಾಡೋಣ, ದುಡ್ಡು ಕೊಡೋಣ, ಮಿಸೈಲ್ಗಳನ್ನು ಕೊಡೋಣ ಅನ್ನುವ ನಿರ್ಧಾರಕ್ಕೆ ಬಂದಿರುವಂತಹ ಡೊನಾಲ್ಡ್ ಟ್ರಂಪ್ ತನ್ನ ವೈಟ್ ಹೌಸ್ ಪ್ರತಿನಿಧಿಯ ಮೂಲಕ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿ ಅಲ್ಲೇ ಅನೌನ್ಸ್ ಮಾಡಿಸಿದರೆ ಇನ್ನು 14 ದಿನಗಳ ಒಳಗೆ ನಾವು ನಿರ್ಧಾರ ತೆಗೆದುಕೊಳ್ತೀವಿ, ಈಗಲೇ ಯಾವುದೂ ನಿರ್ಧಾರ ಆಗಿಲ್ಲ, ಯುದ್ಧದಲ್ಲಿ ಅಮೆರಿಕ ಭಾಗಿಯಾಗಬೇಕಾ ಬೇಡವಾ ಅಂತ. ಇದರ ಜೊತೆಗೇನೆ ಆ ಕಡೆಯಿಂದ ರಷ್ಯಾ ಕಡೆಯಿಂದ ನೇರವಾದಂತಹ ಥ್ರೆಟ್ ಬಂದಿದೆ. ಇರಾನ್ ಮೇಲೆ ಅಮೇರಿಕ ದಾಳಿ ಮಾಡಿದ್ರೆ ಸರಿ ಇರಲ್ಲ, ದಾಳಿ ಮಾಡಬಾರ್ದು, ಇಸ್ರೇಲ್ ಇರಾನ್ ಕಿತ್ತಾಡಲಿ ಅಂತ. ಹಾಗೇನಾದರೂ ಅಮೇರಿಕ ದಾಳಿ ಮಾಡಿದ್ರೆ ರಷ್ಯಾ ಎಂಟ್ರಿ ಆಗುತ್ತೆ ಅನ್ನೋ ಭಯವೂ ಕೂಡ ಅಮೇರಿಕಾಗಿದೆ. ಕೇವಲ ರಷ್ಯಾ ಬರಲ್ಲ, ರಷ್ಯಾ ಬಂದರೆ ಚೈನಾ ಬರುತ್ತೆ, ಚೈನಾ ಬಂದರೆ ಎಲ್ಲದಕ್ಕಿಂತ ತಿಕ್ಕಲದೊರೆ ಕಿಮ್ ಜಾಂಗ್ ಉನ್ ಬರುವಂತಹ ಸಾಧ್ಯತೆ ಇದೆ. ಆ ಪುಣ್ಯಾತ್ಮನ ಹತ್ರ ಯಾವ ಬಾಂಬ್ ಇದೆಯೋ, ಯಾವ ವೆಪನ್ಸ್ ಇದೆಯೋ, ಯಾವ ಮಿಸೈಲ್ ಇದೆಯೋ ಯಾವನಿಗೂ ಗೊತ್ತಿಲ್ಲ. ಸ್ವತಃ ಕಿಮ್ ಜಾಂಗ್ ಉನ್ಗೆ ಗೊತ್ತಿರಲ್ಲ. ಯಾವುದೊಂದು ಬಟನ್ ಒತ್ತುಬಿಟ್ರೆ ಅವನು ಏನು ಗತಿ ಅನ್ನೋದು ಅಮೇರಿಕಾಗೆ ಇನ್ನೊಂದು ಭಯ. ಈ ಎಲ್ಲ ಭಯಗಳ ನಡುವೆ ಇರಾನ್ ಮೇಲೆ ದಾಳಿ ಮಾಡೋದು ಸದ್ಯಕ್ಕೆ ಬೇಡ, 14 ದಿನಗಳ ಒಳಗೆ ನಾವು ನಿರ್ಧರಿಸೋಣ ಅಂತ ಒಂದು ನಿರ್ಧಾರಕ್ಕೆ ಬಂದು ಅದನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಸೊ ಸದ್ಯಕ್ಕೆ ಇರಾನ್ ಬ್ಯಾಕ್ ಟು ಬ್ಯಾಕ್ ಫೈರ್ ಮಾಡ್ತಾನೇ ಇದೆ ತನ್ನಲ್ಲಿರುವಂತಹ ಸ್ಟಾಕು. ಮತ್ತು ಚೈನಾದಿಂದ ಬಂದಿದೆ ಅನ್ನಲಾಗುವಂತಹ ಕಳ್ಳದಾರಿಯಲ್ಲಿ ಬಂದಂತಹ ಮಿಸೈಲ್ಗಳು ಚೈನಾದಿಂದ ರಾತ್ರಿ ಹೊತ್ತಲ್ಲಿ ಟ್ರಾನ್ಸ್ಪಾಂಡರ್ಗಳನ್ನು ಆಫ್ ಮಾಡಿಕೊಂಡು
ಚೈನಾದ ವಿಮಾನಗಳು, ಯುದ್ಧ ವಿಮಾನಗಳು ಒಂದಷ್ಟು ವೆಪನ್ಸನ್ನು ಇರಾನ್ ತಲುಪಿಸಿದ್ದಾವೆ ಅನ್ನೋ ಸುದ್ದಿಗಳನ್ನು ನಿನ್ನೆ ಮೊನ್ನೆ ಸಹ ನಿಮಗೆ ನಾನು ಕನ್ಫರ್ಮ್ ಮಾಡಿದ್ದೆ. ಅದು ಆ ಸ್ಟಾಕ್ ಪೈಲನ್ನು ಸಹ ಬಳಸ್ಕೊಳ್ತಿದೆ. ಇನ್ನೂ ಕಡಿಮೆ ಆದರೆ ಚೈನಾ ಇನ್ನೂ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದೆ. ಈ ಕಡೆ ಕಿಮ್ ಜಾಂಗ್ ಉನ್ ಇಸ್ರೇಲನ್ನು ಮಧ್ಯಪ್ರಾಚ್ಯದ ಕ್ಯಾನ್ಸರ್ ಅಂತ ಕರೆಯುವ ಮೂಲಕ ನಾನು ಇರಾನ್ ಪರ ನೇರವಾಗಿದ್ದೀನಿ, ಎಲ್ಲ ರೀತಿಯಿಂದಲೂ ಸಹಾಯ ಮಾಡ್ತೀನಿ ಅನ್ನುವ ಸೂಚನೆಗಳನ್ನು ಕೊಟ್ಟಾಗಿದೆ. ಇದರಲ್ಲಿ ಇನ್ನೊಂದೇನು ಮಜಾ ಅಂತಂದರೆ, ಚೈನಾಗೂ ಇರಾನ್ಗೂ ನಡುವೆ ಫ್ಲೈಟಲ್ಲೇ ಬರಬೇಕು ಅಂತೇನಿಲ್ಲ. ಚೈನಾಗೂ ಇರಾನ್ ನಡುವೆ ಟ್ರೈನ್ ಟ್ರ್ಯಾಕ್ಗಳಿದ್ದಾವೆ, ರೈಲ್ವೆ ವ್ಯವಸ್ಥೆ ಇದೆ. ಆ ರೈಲ್ವೆ ವ್ಯವಸ್ಥೆಯನ್ನು ಬಳಸ್ಕೊಂಡು ಚೈನಾ ಯಾವಾಗ ಬೇಕಾದರೂ ಅದಕ್ಕೆ ಸಪೋರ್ಟ್ ಮಾಡ್ಬೋದು. ನಾರ್ತ್ ಕೊರಿಯಾ ಚೈನಾಗೂ ರೈಲ್ವೆ ವ್ಯವಸ್ಥೆ ಇದೆ. ಕಿಮ್ ಜಾಂಗ್ ಉನ್ ಬೇಕಾದರೂ ವೆಪನ್ಸನ್ನು ಚೈನಾಗೆ ಕಳಿಸಿ ಅದೇ ಟ್ರೈನಲ್ಲಿ ಮುಂದುವರಿಸಿ ಇರಾನ್ವರೆಗೂ ತಲುಪಿಸ್ಬೋದು. ಎಲ್ಲ ಕಾರಣಗಳನ್ನು ನೋಡಿಕೊಂಡೆ ಅಮೇರಿಕ ಹಿಂದೇಟು ಹಾಕ್ತಾಯಿದೆ. ಬಹಳ ಮುಖ್ಯವಾದ ಕಾರಣ ಎರಡು: ಒಂದು, ಅವರ ವೆಪನ್ಸ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ಅಮೇರಿಕಾದು. ಎರಡನೇದು, ಇಸ್ರೇಲ್ಗೆ ಬೀಳ್ತಾ ಇರುವಂತಹ ಏಟನ್ನು ನೋಡಿ ಸ್ವಲ್ಪ ಅಮೇರಿಕ ಬ್ಯಾಕ್ ಫುಟ್ಟಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಇದಿಷ್ಟು ಈಗ ಬಂದಿರುವಂತಹ ಅಥವಾ ಇವತ್ತಿನ ಅಪ್ಡೇಟುಗಳು. ನಾಳೆಯ ಅಪ್ಡೇಟನ್ನು ನಾನು ನಿಮಗೆ ಮತ್ತೆ ನಾಳೆ ಬಂದು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.